ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ರಂಜಿತಾ ರೇವಣ್ಣ. ನೆನೆ ನಡೆದ ಅಹಮದಾಬಾದ್ನಲ್ಲಿ ಏನು ವಿಮಾನ ಪತನ ಆಯಿತು, ಆ ಕೊನೆ ಕ್ಷಣದಲ್ಲಿ ನೊಗಾ ಬಂಪರ್ ಕೂಡ ಕೈ ಕೊಟ್ಟಿರುವಂಥದ್ದು. ಇದರಿಂದ ವಿಮಾನ ಹೋಗಿ ಹಾಸ್ಟೆಲ್ ಗೋಡೆಗೆ ಅಪ್ಪಳಿಸಿರುವಂಥದ್ದು. ನೆನೆ ನಡೆದ ಘಟನೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಅಂಥದ್ದು. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ AI-171 ಟೇಕ್ ಆಫ್ ಆಗಿರುವಂಥ ಸ್ವಲ್ಪ ಸಮಯದ ನಂತರ ಪತನಗೊಂಡಿದೆ. ಇನ್ನು ಈ ಪತನದಿಂದ 265 ಮಂದಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 672 ಅಡಿ ಎತ್ತರದಿಂದ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಂದು ಅಪ್ಪಳಿಸಿರುವಂಥದ್ದು. ಪಾಪ ಆ ಮೆಡಿಕಲ್ ಹಾಸ್ಟೆಲ್ನಲ್ಲಿ ಊಟಕ್ಕೆ ಅಂತ ಕುಳಿತಿದ್ದಂಥ 24 ವಿದ್ಯಾರ್ಥಿಗಳು ಸುಟ್ಟು ಭಸ್ಮವಾಗ್ತಾರೆ. ಈ ವಿಮಾನ ಟೇಕ್ ಆಫ್ ಆಗ್ತಿದ್ದಂತೆ ನಿಯಂತ್ರಣವನ್ನು ಕಳೆದುಕೊಂಡಿದೆ. ಇನ್ನು ಒಂದು ವಿಮಾನ ನಿಯಂತ್ರಣ ಕಳೆದುಕೊಂಡ ನಂತರ ಪೈಲಟ್ ವಿಮಾನವನ್ನು ನಿಯಂತ್ರಣ ಮಾಡಲು ಅಥವಾ ಆ ವಿಮಾನದ ಒಳಗೆ ಇರುವಂಥ ಕೆಲವೊಂದು ತಂತ್ರಗಳನ್ನು ಬಳಸ್ಕೊಂಡು ಆ ಒಂದು ಅಪಘಾತವನ್ನು ತಡೆಯಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಏನು ಏರ್ ಇಂಡಿಯಾ ವಿಮಾನ AI-171 ಈ ಎಲ್ಲ ತಂತ್ರಗಳು ಕೊನೆಯಲ್ಲಿ ಕೈ ಕೊಟ್ಟಿದೆ. ಕೊನೆಯ ಕ್ಷಣದಲ್ಲಿ ಕಾಕ್ಪಿಟ್ನಲ್ಲಿ ನಡೆದಿರುವ ಬಗ್ಗೆ ಇದೀಗ ಮಾಜಿ ಹಿರಿಯ ಪೈಲಟ್ ಕ್ಯಾಪ್ಟನ್ ಆಗಿರುವಂಥ ಸೌರಭ್ ಭಟ್ನಾಗರ್ ತಿಳಿಸಿದ್ದಾರೆ. ಏನೆಲ್ಲ ಆಗಿರ್ಬೋದು, ಯಾಕೆ ಈ ಘಟನೆ ಆಗಿರುವಂಥದ್ದು, ಈ ಬಗ್ಗೆ ಸೌರಭ್ ಅವರು ಮಾತನಾಡಿದ್ದಾರೆ. ಇನ್ನು ಬೋಯಿಂಗ್ 7878 ಡ್ರೀಮ್ ಲೈನರ್ ವಿಮಾನವು 230 ಪ್ರಯಾಣಿಕರು, 10 ಸಿಬ್ಬಂದಿ, 2 ಪೈಲಟ್ಗಳು ಸೇರಿದಂತೆ ಟೋಟಲ್ ಆಗಿ 242 ಜನರನ್ನು ಹೊತ್ತು ಲಂಡನ್ ಅಂತ ಹಾರಿತ್ತು. ಇನ್ನು ಅಹಮದಾಬಾದ್ನಿಂದ ವಿಮಾನ ಅಂದರೆ ಒಂದು ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ಅಂದರೆ 1:38ಕ್ಕೆ ಕರೆಕ್ಟಾಗಿ ಅಪಘಾತಕ್ಕೀಡಾಗುತ್ತೆ. ಇನ್ನು ನಾವೆಲ್ಲರೂ ಕೂಡ ವೈರಲ್ ಆಗಿರುವ ವಿಡಿಯೋಗಳನ್ನು ಒಮ್ಮೆ ನೋಡಿದರೆ ಈ ವಿಮಾನ ಟೇಕ್ ಆಫ್ ಆಗೋದಕ್ಕೆ ಒಂದು ರೀತಿಯಾಗಿ ಎಣಗಾಡ್ತಿರೋದನ್ನು ಕಾಣಬಹುದು. ನಂತರ ಅದು ಲಿಫ್ಟ್ ಆಗಿ ನಿಯಂತ್ರಣ ಕಳೆದುಕೊಂಡಿದೆ. ನಿಯಂತ್ರಣ ಕಳೆದುಕೊಂಡಂಥ ವಿಮಾನ ಕಟ್ಟಡಕ್ಕೆ ಅಪ್ಪಳಿಸಿದೆ. ಇನ್ನು ತಜ್ಞರು ಹೇಳೋ ಪ್ರಕಾರ ನೋಡೋದಾದರೆ ಸುರಕ್ಷಿತ ದಾಖಲೆಯನ್ನು ಹೊಂದಿದ್ದಂಥ ಬೋಯಿಂಗ್ 7878 ಡ್ರೀಮ್ ಲೈನರ್ ಮೇಲಕ್ಕೆ ಹಾರ್ತಿದ್ದಂತೆ ಒಂದು ಒತ್ತಡವನ್ನು ಅನುಭವಿಸುತ್ತೆ. ಪೈಲಟ್ಗಳು ಈ ಸಮಯದಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ನಮಗೆ ಗೊತ್ತಿರೋ ಹಾಗೆ ಆ ಲಿಫ್ಟ್ ಗೇರ್ ಮತ್ತು ಆ ಎತ್ತರವನ್ನು ಪಡೆದುಕೊಳ್ಳಲು ಲೋಗೋ ಪಂಪರ್ ಅನ್ನೋದನ್ನು ಎಳಿತಾರೆ. ನಾವೆಲ್ಲರೂ ಕೂಡ ನೋಡಿರ್ತೀವಿ ಪಿಕ್ಚರ್ಗಳಲ್ಲಾಗಿರ್ಬೋದು ಅಥವಾ ಕೆಲವೊಂದು ವಿಡಿಯೋಗಳಲ್ಲಾಗಿರ್ಬೋದು. ಪೈಲಟ್ ಮುಂದೆ ಏನಿರುತ್ತೆ ಅದನ್ನು ಎಳೆಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಹೇಳಿದಾಗ ಆಟೋಮೆಟಿಕ್ಕಾಗಿ ಟೇಕ್ ಆಫ್ ಆಗುತ್ತೆ. ಸೊ ಅದು ಕೂಡ ನಿನ್ನೆ ಕೆಲಸಕ್ಕೆ ಬಂದಿಲ್ಲ. ಇನ್ನು ಈ ಸಮಯದಲ್ಲಿ ಲ್ಯಾಂಡಿಂಗ್ ಗೇರ್ ಕೂಡ ಕೈ ಕೊಟ್ಟಿರಬಹುದು. ಈ ರೀತಿಯಾಗಿ ತಜ್ಞರು ಈಗ ತಿಳಿಸ್ತಾ ಇರುವಂಥದ್ದು. ಇಂತಹ ಅಪಾಯದ ಸಮಯದಲ್ಲಿ ಪೈಲಟ್ ಮೇಡೆ ಎಂಬ ಕರೆಯನ್ನು ನೀಡ್ತಾರೆ. ಅಂದರೆ ಡೇಂಜರ್, ವಿಮಾನ ಹೋಗ್ತಾ ಇದೆ, ನೆಲಕ್ಕೆ ಅಪ್ಪಳಿಸ್ತಾ ಇದೆ, ಈ ರೀತಿಯಾಗಿ ಪೈಲಟ್ಗಳು ಮೇಡೆ ಎಂಬ ಕರೆಯನ್ನು ಕೊಡ್ತಾರೆ. ನಾವು ಕೂಡ ಸಾಕಷ್ಟು ಮೂವಿಗಳಲ್ಲಿ ಅಥವಾ ಕೆಲವೊಂದು ಘಟನೆ ನಡೆದಾಗ ಇದನ್ನೆಲ್ಲವನ್ನು ಕೂಡ ನೋಡಿರ್ತೀವಿ. ಇನ್ನು ಟೇಕ್ ಆಫ್ ಆದ ನಂತರ ಈ ಕರೆಯನ್ನು ಕೂಡ ನೀಡಿದ್ರು. ಇನ್ನು 174 ವಿಮಾನದ ಗರಿಷ್ಠ ವೇಗವಾಗಿರುತ್ತೆ. ಆದರೆ ನಿನ್ನೆ ಏನು ವಿಮಾನ ಅಪಘಾತಕ್ಕೀಡಾಯಿತು ಆ ವಿಮಾನ ಅದಕ್ಕಿಂತಲೂ ಕೂಡ ವೇಗವಾಗಿತ್ತು. ಆದರೆ ಈ ವೇಳೆ ಇಂಜಿನ್ ಕೂಡ ಸಾಕಷ್ಟು ಶಕ್ತಿಯನ್ನು ಉತ್ಪಾದಿಸಿಲ್ಲ. ಈ ರೀತಿಯಾಗಿ ಈಗ ತಜ್ಞರು ತಿಳಿಸ್ತಾ ಇರುವಂಥದ್ದು. ಇನ್ನು ಟೇಕ್ ಆಫ್ ಪ್ರಕ್ರಿಯೆ ಸರಿಯಾಗಿತ್ತು ಎಂಬುದನ್ನು ನಾವು ನಂಬ್ತೀವಿ. ಆದರೆ ಗೇರು ತೆಗೆದುಕೊಳ್ಳುವ ಮೊದಲು ವಿಮಾನ ಕೆಳಮುಖಕ್ಕೆ ಇಳ್ತಿದೆ. ಯಾವಾಗ ಟೇಕ್ ಆಫ್ ಆಗುತ್ತೋ ಆಗ ವಿಮಾನ ಮೇಲಕ್ಕೆ ಹೋಗುತ್ತೆ. ಆದರೆ ನಿನ್ನೆ ಏನು ಏರ್ ಇಂಡಿಯಾ ವಿಮಾನ ಇತ್ತು ಆದರೆ ಸಾಕಷ್ಟು ಪ್ರೆಷರ್ ಸಿಕ್ಕಿಲ್ಲ, ಮೇಲಕ್ಕೆ ಹಾರದೆ ಇಳಿಮುಖವಾಗಿ ಬಿದ್ದಿರುವಂಥದ್ದು. ಎಂಜಿನ್ ಶಕ್ತಿಯನ್ನು ಕಳೆದುಕೊಂಡ್ರೆ ಅಥವಾ ವಿಮಾನವು ಲಿಫ್ಟ್ಗೆ ಚಲಿಸುವುದನ್ನು ನಿಲ್ಲಿಸಿದರೆ ಮಾತ್ರ ಇಂತಹ ಅಪಾಯಗಳು ಸಂಭವಿಸುತ್ತೆ. ಒಟ್ಟಾರೆಯಾಗಿ ತನಿಖೆಯ ನಂತರವೇ ಯಾಕೆ ಈ ರೀತಿಯಾಗಿ ಒಂದು ಅಪಘಾತ ಆಯಿತು, ಏನೆಲ್ಲ ಕಾರಣಗಳಿತ್ತು, ನಿಖರವಾದ ಕಾರಣ ಆದರೂ ಏನು, ಇದನ್ನೆಲ್ಲವನ್ನು ಕೂಡ ಪೂರ್ತಿ ತನಿಖೆಯ ನಂತರವೇ ನಾವು ತಿಳಿಬೇಕಾಗಿದೆ. ಈ ರೀತಿಯಾಗಿ ಏನು ಕ್ಯಾಪ್ಟನ್ ಸೌರಭ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.